ಬಾಹ್ಯ ಆಕಾಶದಿಂದ ಭೂಮಿಯ ಯಾವ ಸ್ಥಳಗಳು ಗೋಚರಿಸುತ್ತವೆ? ಬಾಹ್ಯ ಆಕಾಶ ಭೂಮಿಯಿಂದ 106 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಇನ್ನು ಭೂಮಿಯ ಹಲವಾರು ಸ್ಥಳಗಳು ಅಲ್ಲಿಂದ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಆ ಸ್ಥಳಗಳು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಭೂಮಿ ಮತ್ತು ಬಾಹ್ಯ ಆಕಾಶದ ಗಡಿಯನ್ನು ಕಾರ್ಮನ್ ಲೈನ್ ಎಂದು ಕರೆಯಲಾಗುತ್ತದೆ. ಈ ರೇಖೆಯು ಭೂಮಿಯ ಮೇಲ್ಮೈಯಿಂದ 100 ಕಿಲೋಮೀಟರ್ ಎತ್ತರದಲ್ಲಿದೆ. ಈ ಎತ್ತರದಿಂದ ಭೂಮಿಯ ಅನೇಕ ಸ್ಥಳಗಳು ಗೋಚರಿಸುತ್ತವೆ. ಡಿಂಗ್ ಆಮ್ ತಾಮ್ರದ ಗಣಿ ಸಾಲ್ಟ್ ಲೇಕ್ ಸಿಟಿಯಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿದೆ. ಗಗನಯಾತ್ರಿಗಳು ಇದನ್ನು ನೋಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಈ ಗಣಿ ವಿಶ್ವದ ಮಾನವ ನಿರ್ಮಿತ ಗಣಿ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ತಾಮ್ರವನ್ನು ಉತ್ಪಾದಿಸಲಾಗುತ್ತದೆ. ನೀವು ಬಾಹ್ಯ ಆಕಾಶದಿಂದ ಚೀನಾದ 3 ಗಾರ್ಜಸ್ ಅಣೆಕಟ್ಟನ್ನು ಸ್ಪಷ್ಟವಾಗಿ ಕಾಣಬಹುದು ಅಥವಾ ನೋಡಬಹುದು. ಇದು ವಿಶ್ವದ ಅತಿದೊಡ್ಡ ಅಣೆಕಟ್ಟು. ಇದನ್ನು ನಿರ್ಮಿಸಲು 2.5 ಲಕ್ಷ ಕೋಟಿ ರೂ ಖರ್ಚು ಮಾಡಲಾಗಿದೆಯಂತೆ. ಈ ಅಣೆಕಟ್ಟನ್ನು ಚೀನಾದ ಯಾಂಗ್ವಿ ನದಿ ಮೇಲೆ ನಿರ್ಮಿಸಲಾಗಿದೆ. ಇದು ವಿಶ್ವದ 3ನೇ ಅತಿ ಉದ್ದವಾದ ನದಿ ಎಂದು ಪರಿಗಣಿಸಲಾಗಿದೆ. ದುಬೈನ ಪ್ರಸಿದ್ಧ ಫಾರ್ಮ್ ಸುಮೇರವನ್ನು ಬಾಹ್ಯ ಆಕಾಶದಿಂದ ನೋಡಬಹುದಂತೆ. ದುಬೈ ಮೂಲ ಸೌಕರ್ಯಕ್ಕೆ ಹೆಸರುವಾಸಿಯಾಗಿದೆ. ಮರದ ಆಕಾರದ ಫಾರ್ಮ್ ಜುಮೇರಾ ದ್ವೀಪವು ಹೊಳೆಯುವ ಹೋಟೆಲ್ಗಳು, ಐಷಾರಾಮಿ ಪ್ಲಾಟ್ಫಾರ್ಮ್ ಟವರ್ಗಳು, ಉನ್ನತ ಮಾರುಕಟ್ಟೆಯ ಜಾಗತಿಕ ರೆಸ್ಟೋರೆಂಟ್ಗಳಿಗೆ ಪ್ರಸಿದ್ಧವಾಗಿದೆ. ಇದಲ್ಲದೆ ಪರಿಸ್ಥಿತಿ ಮತ್ತು ಬೆಳಕಿನ ಬೆಂಬಲ ಇದ್ದರೆ ಭೂಮಿಯ ಅನೇಕ ಹೆದ್ದಾರಿಗಳು ಸಹ ಗೋಚರಿಸುತ್ತವೆ ಎಂದು ಹೇಳಲಾಗಿದೆ. ಚೀನಾದ ಪ್ರಸಿದ್ಧ ಮಹಾಗೋಡೆಯು ಬಾಹ್ಯ ಆಕಾಶದಿಂದ ಗೋಚರಿಸುವುದಿಲ್ಲ ಎಂದು ತಿಳಿದರೆ ನಿಮಗೆ ಆಶ್ಚರ್ಯ ಆಗಬಹುದು ಅಲ್ಲವೇ? ಹೌದು, ನಿಜ. ಆದರೆ ಇನ್ನು ಕೆಲವರು ಗೋಚರಿಸುತ್ತದೆ ಎಂದು ಹೇಳಿದ್ದಾರೆ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.